ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ, an article was sold at a discount of 20% at rupees 1020. If the article was sold at a discount of rupees 199 in place of 20% discount, find the selling price. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ನೋಡು, ಮಾರ್ಕೆಟ್ ಪ್ರೈಸ್ ಮೇಲೆ ನಾವು ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮಾರ್ಕೆಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ 100, ಡಿಸ್ಕೌಂಟ್ ಬಂದು 20%, 20% ಅಂದರೆ 20, 100 ಮೈನಸ್ 20 ಅಂದರೆ 80, ಇದು 80 ಬಂದು ಸೆಲ್ಲಿಂಗ್ ಪ್ರೈಸು. ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ? 8 ಪಾರ್ಟ್ಸ್ ವ್ಯಾಲ್ಯೂ, 80 ಪಾರ್ಟ್ಸ್ ವ್ಯಾಲ್ಯೂ 1020, 100 ಬೇಕಲ್ಲ, ಮಾರ್ಕೆಟ್ ಪ್ರೈಸ್ ಬೇಕು ನಮ್ಗೆ. 100 ಪಾರ್ಟ್ಸ್ ವ್ಯಾಲ್ಯೂ ಹೌ ಮಚ್? 100 ಡಿವೈಡ್ ಬೈ 80 ಇಂಟು 1020. ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ನಮಗೆ 100 ಡಿವೈಡ್ ಬೈ 80 ಇಂಟು 1020 ಕ್ಯಾಲ್ಕುಲೇಷನ್ ಮಾಡಿದ್ರೆ ಟೋಟಲ್ ನಮಗೆ 1275 ಬರುತ್ತೆ. 100 ಪಾರ್ಟ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 1075. ಮಾರ್ಕೆಟ್ ಪ್ರೈಸ್ ನಮಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ. ಮಾರ್ಕೆಟ್ ಪ್ರೈಸ್ ಬಂದು 1275 ಬರುತ್ತೆ. ಇಲ್ಲಿ ಡಿಸ್ಕೌಂಟ್ ನೋಡಿ ಇಲ್ಲಿ, ಇಫ್ ದ ಆರ್ಟಿಕಲ್ ವಾಸ್ ಸೋಲ್ಡ್ ಅಟ್ ಡಿಸ್ಕೌಂಟ್ 199 ಇನ್ ಪ್ಲೇಸ್ ಆಫ್ 20% ಡಿಸ್ಕೌಂಟ್, 20% ಡಿಸ್ಕೌಂಟ್ ಪ್ಲೇಸಲ್ಲಿ 199 ಡಿಸ್ಕೌಂಟ್ ಬರುತ್ತೆ. ಅದು ಮೈನಸ್ ಮಾಡಿದ್ರೆ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. 1275 ಮೈನಸ್ 199 ಈಸ್ ಈಕ್ವಲ್ ಟು 1076, 176. ಇದು ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ವ್ಯಾಲ್ಯೂ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.